ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ತ್ರೀಯರು ತವರು ಮನೆಯಿಂದ ಗಂಡನ ಮನೆಗೆ ಈ ವಸ್ತುಗಳನ್ನ ತಂದರೆ ಸ್ವಂತ ಮನೆ ಕನಸು ನನಸಾಗುತ್ತದೆ. ಗಂಡನ ಮನೆಯಲ್ಲಿರುವ ಹಣಕಾಸು ಸಾಲದ ಸಮಸ್ಯೆಗಳು ದೂರವಾಗಿ ಐಶ್ವರ್ಯ ಹಾಗೂ ದೈವ ರಕ್ಷಣೆ ಮನೆಗೆ ಸಿಗಲು ಯಾವ ವಸ್ತುಗಳನ್ನ ತವರಿನಿಂದ ತರಬೇಕು, ಮರೆತು ಕೂಡ ಯಾವ ವಸ್ತುಗಳನ್ನ ತರಬಾರದು ಎಂದು ಈಗ ತಿಳಿಯೋಣ. ಗಂಡ ಬಡವನಾಗಿರಲಿ ಶ್ರೀಮಂತನಾಗಿರಲಿ, ಸ್ತ್ರೀಯರಿಗೆ ತವರು ಮನೆ ಎಂದರೆ ಏನೋ ಒಂದು ವಿಶೇಷ ನಂಟಿರುತ್ತದೆ. ತವರಿನಿಂದ ತಂದೆ ತಾಯಿ, ಅಕ್ಕ, ಅಣ್ಣ, ತಮ್ಮ, ತಂಗಿ ಯಾರೇ ನೋಡಲು ಬರುತ್ತಿದ್ದಾರೆ ಎಂದರೆ ಖುಷಿಯಿಂದ ಅಡುಗೆ ಮಾಡಿ ಬಡಿಸಿ ಖುಷಿಯಿಂದ ಕಳಿಸಿಕೊಡುತ್ತಾರೆ. ತವರಿನ ಮನೆಯವರು ಎಂದರೆ ಪ್ರೀತಿ ಹೆಚ್ಚಿರುತ್ತದೆ. ಅದೇ ರೀತಿ ತವರು ಮನೆಗೆ ಹೋದಾಗಲೂ ಕೂಡ ತವರಿನಲ್ಲಿ ನೀಡುವ ಯಾವುದೇ ವಸ್ತುಗಳನ್ನ, ದವಸ ಧಾನ್ಯಗಳನ್ನು ಇಷ್ಟಪಟ್ಟು ಪಡೆದು ಗಂಡನ ಮನೆಗೆ ತರುತ್ತಾರೆ. ಆದರೆ ಯಾವ ವಸ್ತುಗಳನ್ನ ತರಬೇಕು, ಯಾವ ವಸ್ತುಗಳನ್ನ ತರಬಾರದು ಎಂದು ತಿಳಿದಿರುವುದಿಲ್ಲ. ತವರು ಮನೆಯಿಂದ ಗಂಡನ ಮನೆಗೆ ತರಬೇಕಾದ ಮೊದಲು ವಸ್ತು ಎಂದರೆ ಅದು ನವಿಲುಗರಿ. ನಿಮ್ಮ ತಾಯಿ ತವರಿನಲ್ಲಿ ಯಾವುದಾದರೂ ಶುಕ್ರವಾರ ಮನೆಗೆ ನವಿಲುಗರಿ ತಂದು ಇಟ್ಟಿರಬೇಕು. ನೀವು ತವರಿಗೆ ಹೋದಾಗ ಶುಕ್ರವಾರದ ದಿನ ನಿಮ್ಮ ಲಗೇಜಿನ ಜೊತೆ ಎತ್ತಿಟ್ಟುಕೊಂಡು ಗಂಡನ ಮನೆಗೆ ಬರುವಾಗ ತರಬೇಕು. ಇದರಿಂದ ಗಂಡನ ಮನೆ ಹಾಗೂ ತವರು ಮನೆ ಎರಡು ಮನೆಯಲ್ಲಿನ ಆರ್ಥಿಕ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಹುಣಸೆ ಹಣ್ಣು, ಉಪ್ಪಿನಕಾಯಿ, ಉಪ್ಪನ್ನು ತವರು ಮನೆಯಿಂದ ಉಚಿತವಾಗಿ ಮಾತ್ರ ಗಂಡನ ಮನೆಗೆ ತರಬಾರದು. ಈ ತಪ್ಪು ಮಾಡಿದರೆ ಗಂಡನ ಮನೆಗೆ ಋಣಬಾಧೆ ಹೆಚ್ಚಾಗಿ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ. ಸ್ತ್ರೀಯರು ಚಂದ್ರಗ್ರಹಣದ ದಿನ, ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆಯ ದಿನದಂದು ತವರಿಗೆ ಹೋಗಬಾರದು. ಈ ದಿನಗಳಲ್ಲಿ ತಾಯಿ ಮನೆಗೆ ಹೋದರೆ ತಾಯಿಗೆ ಆರ್ಥಿಕ ನಷ್ಟ ಎದುರಾಗುತ್ತದೆ. 9 ದಿನಗಳ ಕಾಲ ತಾಯಿಯ ಮನೆಯಲ್ಲಿ ಉಳಿದು 9ನೇ ದಿನ ಅತ್ತೆಯ ಮನೆಗೆ ವಾಪಸ್ಸಾಗಬೇಡಿ. 11 ದಿನಗಳ ಕಾಲ ತವರಿನಲ್ಲಿ ಉಳಿದು 12ನೇ ದಿನ ನೀವು ಅತ್ತೆ ಮನೆಗೆ ವಾಪಸ್ಸಾಗಿ. ನೀವು ಈ ನಿಯಮವನ್ನ ಪಾಲನೆ ಮಾಡಿದ್ರೆ ತವರು ಮನೆ ಹಾಗೂ ಅತ್ತೆ ಮನೆ ಎರಡು ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ನೀವು ನೋಡಬಹುದು. ಹಾಗಲಕಾಯಿ, ಮೆಂತೆ ಸೊಪ್ಪು ತವರು ಮನೆಯಿಂದ ನೀವು ಜೀವನ ಪೂರ್ತಿ ವಾಸಿಸುವ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು. ಸ್ವಂತ ಮನೆ ಕನಸು ನನಸಾಗಲು ತವರು ಮನೆಯಿಂದ ಒಂದು ಚಿಕ್ಕ ಮಣ್ಣಿನ ಮಡಿಕೆ ಅಥವಾ ಪಾತ್ರೆ ತಂದು ಗಂಡನ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಈ ಕೆಲಸ ಮಾಡಿದರೆ ಭೂಮಿ ಖರೀದಿ ಮಾಡಲು, ಆಸ್ತಿ ಖರೀದಿ ಮಾಡಲು, ಸ್ವಂತ ಮನೆ ಕಟ್ಟಿಸಲು, ಕಟ್ಟಿರುವ ಮನೆಯನ್ನ ಖರೀದಿಸಲು ದೇವರ ಅನುಗ್ರಹ ಸಿಗುತ್ತದೆ. ತವರು ಮನೆಯಿಂದ ಸ್ತ್ರೀಯರು ಮಣ್ಣಿನ ಪಾತ್ರೆಯನ್ನ ಖಚಿತವಾಗಿ ತೆಗೆದುಕೊಂಡು ಹೋಗಬಹುದು. ತವರು ಮನೆಯಿಂದ ಪ್ರತಿ ಬಾರಿ ಹೋದಾಗಲೂ ಗಂಡನ ಮನೆಗೆ ಸ್ತ್ರೀಯರು ಅರಿಶಿನ, ಕುಂಕುಮ, ಬಳೆ, ತಾಂಬೂಲವನ್ನ ಪಡೆದು ಬರಬೇಕು. ಇದರಿಂದ ದೀರ್ಘ ಸುಮಂಗಲಿತನ ಪ್ರಾಪ್ತಿಯಾಗುತ್ತದೆ. ಆದರೆ ತವರಿನಿಂದ ಗಂಡನ ಮನೆಗೆ ಮನೆ ದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವರ ವಿಗ್ರಹ ಹಾಗೂ ಪೂಜಾ ವಸ್ತುಗಳನ್ನ ತರಬಾರದು. ಇದರಿಂದ ಮನೆ ದೇವರ ಕೃಪೆ ತವರು ಮನೆಗೆ ಕಡಿಮೆಯಾಗುತ್ತದೆ. ಚೂಪಾದ ವಸ್ತುಗಳನ್ನು ಅಂದರೆ ಚಾಕು, ಕತ್ತರಿ ಇದರ ಪದಾರ್ಥಗಳನ್ನ ತವರಿನಿಂದ ಗಂಡನ ಮನೆಗೆ ತಂದರೆ ಇಬ್ಬರ ಮನೆಯ ನಡುವೆ ಕಲಹಗಳು ಏರ್ಪಡುತ್ತವೆ. ಗಂಡನ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ. ಮಾನಸಿಕ ನೆಮ್ಮದಿಯೂ ಹಾಳಾಗುತ್ತದೆ. ಯಾವುದೇ ವಸ್ತುಗಳನ್ನ ಎಂಥದ್ದೇ ಸಂದರ್ಭದಲ್ಲಿ ತವರಿನಿಂದ ಗಂಡನ ಮನೆಗೆ ತರಬಾರದು. ತವರಿನಲ್ಲಿ ಹಾಗೂ ಗಂಡನ ಮನೆಯಲ್ಲಿ ಋಣಬಾಧೆಗಳು ಅಂದರೆ ಸಾಲಗಳು ಹೆಚ್ಚಾಗಿದ್ದರೆ ಬೆಲ್ಲವನ್ನ ತವರಿನಿಂದ ಗಂಡನ ಮನೆಗೆ ತರಬೇಕು. ಈ ಕೆಲಸವನ್ನ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಾಗ ಇಬ್ಬರ ಮನೆಯಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆಗಳು ಅತಿ ಬೇಗನೆ ದೂರವಾಗುತ್ತದೆ. ಮನೆಯಲ್ಲಿ ಸದಾ ಐಶ್ವರ್ಯ ತುಂಬಿ ತುಳುಕಲು ಎಂದಿಗೂ ದವಸ ಧಾನ್ಯಗಳಿಗೆ, ಹಣಕಾಸಿಗೆ ಕೊರತೆ ಬರಬಾರದು ಎಂದರೆ 2 ಚಿಕ್ಕ ಬೆಳ್ಳಿಯ ಆನೆಗಳನ್ನ ತವರು ಮನೆಯಿಂದ ಗಂಡನ ಮನೆಗೆ ತಂದಿಟ್ಟುಕೊಂಡು ಪೂಜೆ ಮಾಡುತ್ತಾ ಬರಬೇಕು. ಹೀಗೆ ಮಾಡಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ, ಅದರಲ್ಲೂ ಗಜಲಕ್ಷ್ಮಿ ದೇವಿಯ ವಿಶೇಷ ಕೃಪೆ ಎರಡು ಮನೆಗೆ ಸಿಗುತ್ತದೆ. ಸಂಪತ್ತು ಸದಾ ಮನೆಯಲ್ಲಿ ತುಂಬಿರುತ್ತದೆ. ಪೊರಕೆ, ಮೊರ, ಧಾನ್ಯ ಅಳೆಯುವ ಪುಡಿ ಇವುಗಳನ್ನ ತವರಿನಿಂದ ತೆಗೆದುಕೊಂಡು ಹೋಗಬಾರದು. ಇವು ಮಹಾಲಕ್ಷ್ಮಿ ದೇವಿಗೆ ಸಂಬಂಧಿಸಿದ್ದು. ತೆಗೆದುಕೊಂಡು ಹೋದರೆ
ತವರು ಮನೆಗೆ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗಿ ಕಷ್ಟಗಳು ಬರುತ್ತದೆ. ಒದ್ದೆ ಅಥವಾ ಹರಿದ ಬಟ್ಟೆಗಳನ್ನು ತವರಿನಿಂದ ಗಂಡನ ಮನೆಗೆ ತೆಗೆದುಕೊಂಡು ಹೋಗಬಾರದು. ಒದ್ದೆ ಬಟ್ಟೆಗಳು ಯಮಭಯವನ್ನು, ಹಳೆಯ ಬಟ್ಟೆಗಳು ದಾರಿದ್ರ್ಯವನ್ನ ತರುತ್ತವೆ ಎಂದು ನಂಬಲಾಗುತ್ತದೆ. ಅಡುಗೆಗೆ ಬಳಸುವ ಎಣ್ಣೆ, ತಲೆಗೆ ಹಾಕುವ ಎಣ್ಣೆ, ದೀಪಕ್ಕೆ ಬಳಸುವ ಹತ್ತಿ ಇವುಗಳನ್ನ ಉಚಿತವಾಗಿ ತವರು ಮನೆಯಿಂದ ಗಂಡನ ಮನೆಗೆ ನೇರವಾಗಿ ತರಬಾರದು. ಈ ವಸ್ತುವನ್ನ ತವರಿನಿಂದ ತರಬೇಕಾದರೆ ತವರಿನವರಿಗೆ ಸ್ವಲ್ಪ ಹಣವನ್ನ ನೀಡಿ ತರಬೇಕು. ಮನೆ ಅಂದ್ಮೇಲೆ ಕಷ್ಟ ಸುಖ ಸಾಮಾನ್ಯ. ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡೂ ಇದ್ದೇ ಇರುತ್ತದೆ. ಆದರೆ ತವರು ಮನೆಯಲ್ಲಿರುವ ಕೆಟ್ಟ ವಿಷಯಗಳ ಬಗ್ಗೆ ಹಾಗೂ ಅಲ್ಲಿನ ಸಮಾಚಾರಗಳ ಬಗ್ಗೆ ಗಂಡನ ಮನೆಯಲ್ಲಿ ಎಂದಿಗೂ ಹೇಳಿಕೊಳ್ಳಬಾರದು. ಯಾವುದೇ ತಾಯಿಯಾದರೂ ಮಗಳು ಗಂಡನ ಮನೆಯಲ್ಲಿ ಕಷ್ಟಪಡಬಾರದು ಎಂದು ಸಲಹೆ ನೀಡುತ್ತಾರೆ. ಇಂತಹ ಸಲಹೆಗಳನ್ನು ಗಂಡನ ಮನೆಯಲ್ಲಿ ಪ್ರಯೋಗಿಸಿದಾಗ ಒಳ್ಳೆಯದೂ ಆಗಬಹುದು ಅಥವಾ ಕೆಟ್ಟದ್ದೂ ಆಗಬಹುದು. ಹಾಗಾಗಿ ಅಂತಹ ವಿಚಾರಗಳನ್ನು ತವರು ಮನೆಯಲ್ಲೇ ಬಿಟ್ಟು ಬರಬೇಕು ಹಾಗೂ ಕೇವಲ ಒಳ್ಳೆಯ ವಿಚಾರಗಳನ್ನ ಮಾತ್ರ ತವರು ಮನೆಯಿಂದ ಗಂಡನ ಮನೆಗೆ ತೆಗೆದುಕೊಂಡು ಬರಬೇಕು. ರಂಗೋಲಿಯನ್ನ ಕೂಡ ತವರಿನಿಂದ ಗಂಡನ ಮನೆಗೆ ತರಬಾರದು. ಯಾವುದೇ ದವಸ ಧಾನ್ಯಗಳನ್ನು ಗಂಡನ ಮನೆಗೆ ತರಬಹುದು. ತವರಿನ ಮೇಲೆ ನನಗೆ ಸಂಪೂರ್ಣ ಅಧಿಕಾರ ಇದೆ ಎಂದು ಗರ್ವದಿಂದ ತವರು ಮನೆಯ ಸಂಪತ್ತನ್ನೆಲ್ಲ ನಾಶ ಮಾಡಿ ಗಂಡನ ಮನೆಗೆ ತಂದರೆ ಆ ಮನೆ ಎಂದಿಗೂ ಏಳಿಗೆ ಆಗುವುದಿಲ್ಲ. ತವರಿನಲ್ಲಿರುವ ಕುಟುಂಬದವರನ್ನ ಕಣ್ಣೀರು ಹಾಕಿಸಿ ಅವರಿಂದ ಅವರ ಒಪ್ಪಿಗೆ ಇಲ್ಲದೆ, ಖುಷಿ ಇಲ್ಲದೆ ತರುವಂತಹ ವಸ್ತುಗಳು ಎಂದಿಗೂ ನಿಮಗೆ ಅದೃಷ್ಟವನ್ನ ನೀಡುವುದಿಲ್ಲ. ಗಂಡನ ಮನೆಯಲ್ಲಿ ಜಗಳ ಆಡಿಕೊಂಡು ತವರು ಮನೆಗೆ ಹೋಗಬೇಡಿ. ಹಾಗೆಯೇ ತವರಿನಲ್ಲಿ ಜಗಳ ಆಡಿಕೊಂಡು ಗಂಡನ ಮನೆಗೆ ಹೋಗಬೇಡಿ. ಜಗಳ ಆದ ದಿನ ಯಾವ ಮನೆಯಲ್ಲಿ ಇರುತ್ತೀರಾ ಆ ಮನೆಯಲ್ಲೇ ಇದ್ದು ಬಿಡಿ. ಪರಿಸ್ಥಿತಿ ತಣ್ಣಗಾದ ಮೇಲೆ ಮುಂದಿನ ದಿನ ಹೊರಡಿ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗ ಯಾವುದಾದರೂ ಗಾಜಿನ ವಸ್ತುಗಳು ನಿಮ್ಮ ಕೈನಿಂದ ಜಾರಿ ಬಿದ್ದರೆ ಪ್ರಯಾಣವನ್ನ ಸ್ವಲ್ಪ ಸಮಯದ ತನಕ ಮುಂದೂಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಮನಸಾರೆ ಒಂದು ಲೈಕ್ ಕೊಟ್ಟು ನಮ್ಮ ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.